ಸೊ ವೆಲ್ಕಮ್ ಬ್ಯಾಕ್ ಟು ಧಾನ್ಯಭೂಮಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಹತ್ರ ಇರುವಂಥ ನನಗೆ ತುಂಬ ನೆನಪುಗಳಿರುವಂಥ ಕೆಲವೊಂದಿಷ್ಟು ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಬರೀ ಇಯರಿಂಗ್ಸ್ ಅಲ್ಲ, ಅದ್ರ ಜೊತೆಗೇ ಒಂದು ಕಥೆಗಳು ಕೂಡ ಅದರಲ್ಲಿದೆ. ನಾನು ಈ ಇಯರಿಂಗ್ಸ್ನ ಎಲ್ಲಿ ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮೊದಲನೇದು ಈ ಇಯರಿಂಗ್ಸು. ಸೊ ಈ ಇಯರಿಂಗ್ಸ್ನ ನಾನು ರಾಜಸ್ಥಾನದಲ್ಲಿ ತೊಗೊಂಡಿದ್ದೀನಿ. ಅಂದರೆ ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಜೈಪುರ್ ಫೋರ್ಟಲ್ಲಿ ತೊಗೊಂಡಿರೋದು. ಸೊ ಇದನ್ನ ನಾನು ಓದಿರೋದು ಅಗ್ರಿಕಲ್ಚರು. ಸೊ ಹಾಗಾಗಿಬಿಟ್ಟು ನಮ್ಮ ಅಗ್ರಿಕಲ್ಚರ್ನಲ್ಲಿ ಆಲ್ ಇಂಡಿಯಾ ಟೂರ್ ಅಂತ ಹೇಳಿಬಿಟ್ಟಿರುತ್ತೆ. ಅದು 21 ದಿನಗಳ ಕಾಲ ಇರುತ್ತೆ. ಆ ಟೈಮಲ್ಲಿ ನಾನು ಟ್ರಿಪ್ಪಿಗೆ ಅಂತ ಹೋದಾಗ ಅಲ್ಲಿ ಜೈಪುರದಲ್ಲಿ ನಂಗೆ ತುಂಬ ಇಷ್ಟ ಆಗಿಬಿಟ್ಟು 50 ರೂಪಾಯಿನ ಕೊಟ್ಬಿಟ್ಟು ನಾನು ಈ ಇಯರಿಂಗ್ಸ್ನ ತೊಗೊಂಡಿರೋದು. ಎರಡನೇದು, ಇದನ್ನ ನಾನು ತೊಗೊಂಡಿರೋದು ಬೆಂಗಳೂರಲ್ಲಿ. ನಾನು ಜಾಬ್ ಮಾಡ್ತಿದ್ದೆ, ಒಂದು 3-4 ವರ್ಷ ಜಾಬ್ ಮಾಡಿದ್ದೀನಿ ಬೆಂಗಳೂರಲ್ಲಿ ನಾನು. ಸೊ ಆ ಟೈಮಲ್ಲಿ ನಾನು ಈ ಇಯರಿಂಗ್ಸ್ನ ತೊಗೊಂಡಿರೋದು. ಸೊ ಇದನ್ನ ಒಂದು ಮಾಲಲ್ಲಿ ತೊಗೊಂಡಿದ್ದೆ. ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಇದಕ್ಕೆ ನಾನು ಏನಿಲ್ಲ ಅಂದ್ರೂ ಕೂಡ 200 ರೂಪೀಸ್ ಕೊಟ್ಟಿದ್ದೀನಿ. ಅದನ್ನ ತೊಗೊಂಡಿದ್ದು ನಾನು 3 to 4 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಆವಾಗಲೇ 200 ರೂಪೀಸ್ ಕೊಟ್ಟಿದ್ದೆ. ನನಗೆ ತುಂಬ ಇಷ್ಟ ಆಗಿರೋವಂಥ ಇಯರಿಂಗ್ಸ್ ಇದು. ನೆಕ್ಸ್ಟು ಇದು ಇಯರಿಂಗ್ಸು. ಸೊ ಇದೊಂಥರ ನವಿಲ್ ಥರದ ಇಯರಿಂಗ್ಸ್ ಇದು. ಸೊ ಈ ಇಯರಿಂಗ್ಸ್ ಏನಿದೆಯಲ್ಲ, ನಾನು ಇದನ್ನ ತೊಗೊಂಡಿರೋದು ಕೂಡ ಬೆಂಗಳೂರಲ್ಲೇ, ಬಟ್ ಚಿಕ್ಕಪೇಟೆನಲ್ಲಿ. ಸೊ ಚಿಕ್ಕಪೇಟೆಗೆ ತುಂಬ ಸಲ ಹೋಗ್ತಾ ಇದ್ವಿ, ಅವಾಗೆಲ್ಲ ನೋಡ್ತಾ ಇದ್ವಿ ಇಯರಿಂಗ್ಸು. ಆ ಟೈಮಲ್ಲಿ ಇದು ತುಂಬ ಅಂದರೆ ತುಂಬ ದೊಡ್ಡದಾಗುತ್ತೆ ನನ್ನ ಕಿವಿಗೆ. ಆದರೆ ಇದನ್ನ ನೋಡಿದ ತಕ್ಷಣ ತುಂಬ ಇಷ್ಟ ಆಗಿ, ಬಟ್ ಸೀರೆಗಳ ಜೊತೆಗೆ ವಿತೌಟ್ ಎನಿ ನೆಕ್ಲೆಸ್ ಏನೂ ಕೂಡ ಹಾಕ್ಕೊಳ್ದೇ ಇದು ಒಂದೇ ಇಯರಿಂಗ್ಸ್ ಹಾಕ್ಕೊಂಡ್ರೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಪ್ರಿಫರೆಬಲಿ ಕಾಟನ್ ಸೀರೆಗಳಿಗೆ ಈ ಥರದ್ದನ್ನು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ಕೂಡ ನಾನು ತೊಗೊಂಡಿರೋದು ಆ ಇಯರಿಂಗ್ಸ್ ಜೊತೆನೇ ಇದನ್ನು ತೊಗೊಂಡಿರೋದು. ಇದನ್ನು ಕೂಡ ತೊಗೊಂಡಿರೋದು ನಾನು ಚಿಕ್ಕಪೇಟೆನಲ್ಲೇ. ಇದು ಕೂಡ ಆಲ್ಮೋಸ್ಟ್ ನಾನು ಕೊಟ್ಟಿರೋದು 100 ರೂಪೀಸ್ ಅಷ್ಟೇ ಇದಕ್ಕೂ ಕೂಡ. ಇದು ತುಂಬ ಜನಕ್ಕೆ ನೆನಪಿರ್ಬೋದು. ತುಂಬ ಫಿಲ್ಮ್ಗಳಲ್ಲಿ, ಸೀರಿಯಲ್ಗಳಲ್ಲಿ ತುಂಬ ಟ್ರೆಂಡ್ ಆಗಿದ್ದಂಥ ಓಲೆಗಳಿದೆಲ್ಲ. ಸೊ ಇದು ಕಲರ್ಸ್ ಕೂಡ ಸಿಗುತ್ತೆ. ಇದು ಎಲ್ಲ ರೀತಿ ಕಲರ್ಸು ಕೂಡ ನನ್ನ ಹತ್ರ ಇತ್ತು, ಬಟ್ ತುಂಬ ಕಳ್ಕೊಂಬಿಟ್ಟಿದ್ದೀನಿ ನಾನೀಗ. ಸೊ ಈಗ ಓನ್ಲಿ ಒಂದೇ ಕಲರ್ ಇರೋದು, ಅದು ಪಿಂಕ್ ಕಲರ್ ಇರೋದು. ಇದನ್ನು ಕೂಡ ನಾನು ಬೆಂಗಳೂರು ಮಾರ್ಕೆಟಲ್ಲೇ ತೊಗೊಂಡಿರೋದು. ಲಾಸ್ಟ್ ಒನ್ನು, ಆದರೆ ಇದನ್ನ ನನಗೆ ನಮ್ಮಮ್ಮ ಕೊಡಿಸಿದ್ರು ಇಯರಿಂಗ್ಸು. ಎಷ್ಟು ವರ್ಷ ಇದ್ದೆ ಅಂದರೆ ನಾನು ಅವಾಗ, ನನಗೆ ನೆನಪಿರೋ ಮಟ್ಟಿಗೆ ನಾನು 18 ವರ್ಷ ಏನೋ ಇದ್ದೆ. PUCನಲ್ಲಿ ನನಗೆ ನಮ್ಮಮ್ಮ ಕೊಡಿಸಿರೋದು. ಇದನ್ನ ಇನ್ನೂ ಕೂಡ ಹಾಗೆಯೇ ಇಟ್ಕೊಂಡಿದ್ದೀನಿ. ಐ ಥಿಂಕ್ ಸೊ ಒಂದೇನೋ ಉದ್ರೋಗಿದೆ, ಒಂದು ಚಿಕ್ಕ ಪುಟಾಣಿದು. ಬಟ್ ತುಂಬ ವರ್ಷಗಳಾಯಿತು ನಾನು ಇದನ್ನ ತೊಗೊಂಡು. ಒಂದು 10 ವರ್ಷದ ಮೇಲೇ ಆಗೋಯ್ತು ತೊಗೊಂಡ್ಬಿಟ್ಟು. ಬಟ್ ಈ ಇಯರಿಂಗ್ಸ್ ಏನಿದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಈ ಥರ ಸೆಮಿ ರೇಷ್ಮೆ ಸೀರೆಗಳಿಗೆ ಈ ಥರದ್ದು ಒಂದು ಇಯರಿಂಗ್ಸ್ನ ಹಾಕ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ಇದು ಎಲ್ಲೂ ಹೋದರೂ ಕೂಡ ಈ ಥರ ಇಳಿಕಲ್ ಸೀರೆಗಳಿಗಾಗಿರ್ಬೋದು, ಅಥವಾ ಸೆಮಿ ರೇಷ್ಮೆ ಸೀರೆಗಳಿಗಾಗಿರ್ಬೋದು, ಮದುವೆ ಫಂಕ್ಷನ್ಸಿಗಾಗಿರ್ಬೋದು. ಈಗ ತುಂಬ ಏನಾಗುತ್ತೆ ಅಂದರೆ ಲಾಂಗ್ ಟ್ರಾವೆಲ್ ಮಾಡ್ತಿರ್ತೀವಿ, ಎಲ್ಲ ಬಂಗಾರದನ್ನೇ ತೊಗೊಂಡು ಹೋಗ್ಲಿಕ್ಕಾಗಲ್ಲ. ಸೊ ಆ ಒಂದು ರೀಸನ್ನಿಗೋಸ್ಕರ ಈ ಥರದನ್ನೆಲ್ಲ ಆರ್ಟಿಫಿಷಿಯಲ್ಲಾಗಿ ಇಟ್ಕೊಂಡಿರುವಂಥ ಇಯರಿಂಗ್ಸು. ಸೊ ಪ್ರತಿಯೊಂದೊಂದು ವಸ್ತುಗಳಿಗೂ ಕೂಡ ಅದರದ್ದೇ ಆದಂತಹ ನೆನಪುಗಳಿರುತ್ತೆ, ಬೆಸುಗೆಗಳಿರುತ್ತೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ, ನಿಮ್ಮ ಒಂದು ನೆನಪುಗಳು ಕೂಡ ಇದೇ ರೀತಿಯಾಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.